ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇದು ಫ್ರೈಡೇ ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಹೊರಗಡೆ ಹೋಗ್ಲಿಕ್ಕಿತ್ತು, ಸೊ ಹಾಗಾಗಿ ಸ್ವಲ್ಪ ಬಿಸಿ ಇದ್ವಿ ನಾವು. ಇವತ್ತು ಆಲ್ರೆಡಿ ನಾನು ಚಿಕನ್ ಕರಿ ಮಾಡಿದ್ದೆ. ಸುದ್ದಿ ಮಲಗಿದ್ದಾರೆ, ಅವರು ಬೆಳಿಗ್ಗೆ ಶಾಪ್ ಹೋಗಿ ಬಂದಿದ್ದರು. ಸೊ ಅವ್ರು ಮಲಗಿದ್ದಾರೆ. ರಕ್ಷಿತ್ ಕೂಡ ಬೆಳಿಗ್ಗೆನೇ ಹೋಗಿದ್ದ. ಸೊ ಏನಾದರೂ ಒಂದು ಸ್ವೀಟ್ ಮಾಡೋಣ ಅಂತ ಅನ್ಕೊತಾ ಇದ್ದೆ. ಸೊ ಹಾಗಾಗಿ ಅದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂತ ಈ ವ್ಲಾಗ್ನ ಮಾಡ್ತಾ ಇದ್ದೀನಿ. ನಾವು ಸೇವಿಗೆದು ಪಾಯಸ ಮಾಡುವ ಅಂತ ಅಂದ್ಕೊಂಡಿದ್ವಿ, ಆದರೆ ಅದು ಸ್ವಲ್ಪ ಹಾಳಾಗಿದೆ ಅತೆಯ. ಅದು ಸ್ವಲ್ಪ ಸ್ಮೆಲ್ ಚೇಂಜ್ ಆಗಿದೆ. ಸೊ ಹಾಗಾಗಿ ಹೋಯ್ತಮ್ಮ ಅಂದ್ಕೊಂಡಿದ್ದೆ ಯಾವುದ್ರದ್ದು ಪಾಯಸ ಮಾಡೋದು. ಅಕ್ಕಿ ಪಾಯಸ ಮಾಡೋಣ ಅಂತ ಹೇಳ್ತಿದ್ದಾಳೆ. ಅಕ್ಕಿ ಪಾಯಸಕ್ಕೆ ಮನ್ಕಲ್ಲ ರೆಡಿ ಇನ್ನು ಇವತ್ತು ಬೆಳಿಗ್ಗೆ ನಾನು ಸ್ವಲ್ಪ ಬಿಸಿಲಿಗೆ ಎಲ್ಲ ಗಿಡಗಳನ್ನು ನಾನು ಇಟ್ಟಿದ್ದೆ. ಇದನ್ನು ನೀರಲ್ಲಿ ಹಾಕಿಟ್ಟಿರೋದು. ತುಂಬ ಜನ ಕೇಳಿದ್ರಿ ಲಾಸ್ಟ್ ಟೈಮು, ಯಾವ ಥರ ಈ ಥರ ಬರುತ್ತಲ್ವ, ನೀವು ಯಾವ ಥರ ಇದು ಮಾಡ್ತೀರಾ ಅಂತ. ಬರೀ ನೀರಲ್ಲಿಟ್ಟರೆ ಇದು ಚೆನ್ನಾಗಿ ಬರುತ್ತೆ. ಇವಾಗ ನಾವು ಮಣ್ಣಲ್ಲಿ ಹಾಕಿಬಿಟ್ರೆ ಸ್ವಲ್ಪ ಡ್ರೈ ಆಗೋದು ಆ ಥರ ಆಗುತ್ತೆ. ನಾನು ತೋರಿಸ್ತೀನಿ ಮಣ್ಣಲ್ಲಿ ಹಾಕಿಟ್ಟಿರೋದು ಕೂಡ. ತೃಪ್ತಿ ಕಾಲಮ್ ರೈಸ್ ಅಂತ ತುಂಬ ಚೆನ್ನಾಗಿದೆ. ಸ್ವಲ್ಪ ಕೂಡ ಅಂದ್ಕೊಳ್ಳೋದಿಲ್ಲ. ನೀವು ಜೀರಾ ರೈಸು ಅಥವಾ ಈ ಥರ ಲೆಮನ್ ರೈಸ್ ಎಲ್ಲ ಮಾಡಬೇಕಿದ್ರೆ, ಪುಲಾವ್ ಎಲ್ಲ. ಇನ್ನು ನಾನು ಲಾಸ್ಟ್ ಟೈಮು ಖೀರ್ ಮಾಡಿದ್ದೆ, ನಾನು ಲಾಸ್ಟ್ ಬ್ಲಾಗಲ್ಲಿ ನೋಡಿದ್ರಲ್ವ ನೀವು. ಅದರಲ್ಲಿ ಏನಾಗಿತ್ತು ಅಂದರೆ ರೈಸ್ ಸ್ವಲ್ಪ ಮೆಲ್ಲ. ಅದರಲ್ಲಿ ಏನಾಗಿತ್ತು ಅಂದರೆ ರೈಸು ಸ್ವಲ್ಪ ಜಾಸ್ತಿ ಆಯಿತು, ಹಾಗಾಗಿ ದಪ್ಪ ಆಗಿತ್ತು. ಸೊ ಅದಕ್ಕೆ ಇವತ್ತು ನಾನು ಇವಳ ಹತ್ರ ಹೇಳಿದೆ ಸ್ವಲ್ಪ ರೈಸ್ ಹಾಕೋಣ ಅಂತ. ಯಾಕಂದರೆ ತುಂಬ ದಪ್ಪ ಆದರೆ ಅಷ್ಟು ಚೆನ್ನಾಗಿರಲ್ಲ, ಅಕ್ಕಿ ಸ್ವಲ್ಪ ಬಿಟ್ಕೊಳ್ಳುತ್ತಲ್ವ, ಅಂದರೆ ದಪ್ಪ ಆಗುತ್ತಲ್ವ. ಸೊ ಹಾಗಾಗಿ ಸ್ವಲ್ಪ ರೈಸ್ ಹಾಕಿ ಹಾಲನ್ನ ಸರಿಯಾಗಿ ಕುದಿಸ್ಬಿಟ್ಟು ಹಾಕಿದರೆ ಒಳ್ಳೆ ಟೇಸ್ಟ್ ಇರುತ್ತೆ. ಸೊ ಆ ಥರ ಮಾಡೋಣ ಅಂತ ಹೇಳಿದೆ. ಇವತ್ತು ಯಾವ ಸ್ವೀಟ್ ಮಾಡೋದು ಅಂತಲೇ ಗೊತ್ತಿಲ್ಲ. ಫ್ರಿಜ್ಜಲ್ಲಿ ಕ್ಯಾರೆಟ್ ಇಲ್ಲ, ಕ್ಯಾರೆಟ್ ಹಲ್ವಾ ಮಾಡೋಣ ಅಂದರೆ ಕ್ಯಾರೆಟ್ ಕೂಡ ಇರಲಿಲ್ಲ. ಮತ್ತು ಇದೆಯಲ್ವ ಸೇವಿದು ಪಾಯಸ ಇದೆಯಲ್ವ, ಸೇಮಿಗೆ ಪಾಯಸ ಅಂತ ಹೇಳ್ತಾರೆ ತುಳುವಿನಲ್ಲಿ. ಅದು ನೋಡಬೇಕಾದ್ರೆ ಸೇಮಿಗೆ ಕೂಡ ಇತ್ತು, ಆದರೆ ಸ್ವಲ್ಪ ಸ್ಮೆಲ್ ಚೇಂಜ್ ಆಗಿದೆ, ಅಂದರೆ ಪ್ಯಾಕೆಟಲ್ಲಿ ಇಟ್ಟಿದ್ದೆ. ಸೊ ಹಾಗಾಗಿ ಅದು ಕೂಡ ಬೇಡ ಅಂತ ಮತ್ತು ಲಾಸ್ಟಿಗೆ ಅಕ್ಕಿ ಪಾಯಸನೇ ಮಾಡ್ತಾ ಇದ್ದೀವಿ ನಾವು. ನೋಡೋಣ ಹೇಗೆ ಬರುತ್ತೆ ಅಂತ. ನೋಡಿ ಇವಾಗಷ್ಟೇ ಇದ್ರು. ವಾಟರ್ ಪರಿಯರ ಇದೆ ತಾತ ಮಂತೊಂದುಲ್ಲರು. ಇವನು ಕ್ಲೇಯಲ್ಲಿ ಆಟ ಆಡ್ತಾ ಇದ್ದಾನೆ ಇಲ್ಲಿ. ಇಂದೆ ಜುಜಾ ವಾಟರ್ ಇಂದೆ ಪಲ್ಲೆ ನೀರೇ ಕುಡಿಯೋದಿಲ್ಲ ಅವನು. ವಾಟ್ ಹ್ಯಾಪನ್? ಏನಾಯಿತು? ಟೀತ್ ಅಲ್ಲಾಡ್ತದ? ಹಾಂ ಅಲ್ಲಾಡ್ತದ ಟೀತ್? ನೋಡೋಣ ಇಜ್ಜಿ. ನೋಡಿ ಆಕ್ಸಿಡೆಂಟ್ ಆಯಿತು ಗಾಡಿಗೆ. ಇಲ್ಲಿ ಬೈಕ್ ಹೊಡೆದದೇ ಒಂದು ಪ್ರಾಬ್ಲಮ್. ಅಂದು ಹಾಗೆ ನಂದು ಮಂಡೆ ಹೆಲ್ಮೆಟ್ ಆಯ್ತು ಸರಿ ಬಿಡ್ದೆ ಆಯ್ತಾ. ఆయన ಅಂದು ఉండ తెంచిన బాక్స్లో తిట్టుకోదు. ತೋರಿಸ್ಲಿಕ್ಕೆ ಅಂತ ಬಂದದ್ದು, ಅಲ್ಲಿ ಆಕ್ಸಿಡೆಂಟ್ ಆಯಿತು ಅಂತ ಅಲ್ಲಿ ಹೋದೆ. ಇಲ್ಲಿ ನೋಡಿ ಮಣ್ಣಲ್ಲಿ ಹಾಕಿದರೆ ಈ ಥರ ಬರುತ್ತೆ, ಸ್ವಲ್ಪ ಡ್ರೈ ಆಗುತ್ತೆ. ಆಮೇಲೆ ಇಲ್ಲೊಂದು ಮಡಿಕೆಯಲ್ಲಿ ಹಾಕಿದ್ದೆ, ಎಲ್ಲ ಸತ್ತೋಗಿತ್ತು. ಇನ್ನು ನಾನು ಇಲ್ಲಿ ಬಾಲ್ಕನಿಯಲ್ಲಿ ಸ್ವಲ್ಪ, ಅಂದರೆ ಇಲ್ಲಿ ಒಳಗಡೆನೇ ಇರೋದು, ಅದನ್ನು ನಾನು ಬಾಲ್ಕನಿಯಲ್ಲಿ ಇಟ್ಟಿದ್ದೇನೆ. ಯಾಕಂದರೆ ಸ್ವಲ್ಪ ಬಿಸಿಲು ಇರಲಿ ಅಂತ ವಾರಕ್ಕೆ ಒಂದು ಸಲ ನಾನು ಬಾಲ್ಕನಿಯಲ್ಲಿ ಇರ್ತೇನೆ. ಇವಾಗ ಮನೆ ಒಳಗಡೆ ಇನ್ನೊಂದಿದೆ, ಈ ಥರ ನೋಡಿ ಇನ್ನೊಂದು ಇಟ್ಟಿದ್ದೀನಿ ನಾನು. ಇದು ಸ್ನೇಕ್ ಪ್ಲ್ಯಾಂಟ್ಸ್, ಅದರಲ್ಲಿ ಮರಿ ಹಾಕಿದೆ, ಒಂದು 2-3 ಮರಿ ಹಾಕಿತ್ತು. ಇನ್ನು ಮನಿ ಪ್ಲ್ಯಾಂಟ್, ಇದನ್ನು ತೆಗಿಬೇಕು. ಯಾಕಂದರೆ ಗೊತ್ತಿಲ್ಲ ಯಾಕೆ ಅಂತ, ಇದು ಇಷ್ಟೇ ಬೆಳೀತಾ ಇದೆ. ಇದು ಜಾಸ್ತಿಯಾಗಿ ಬೆಳೀತಾನೇ ಇಲ್ಲ, ತುಂಬ ಟೈಮ್ ಆಯಿತು, ಇಷ್ಟೇ ಬೆಳೀತಾ ಇದೆ. ಇನ್ನು ಹೊರಗಡೆ ಇರೋದನ್ನು ತೋರಿಸ್ತೀನಿ ನಾನು ಏನೆಲ್ಲ ಗಿಡ ಹಾಕಿದ್ದೇನೆ ಅಂತ. ನನಗೆ ಈ ಥರ ಗಿಡ ಎಲ್ಲ ಹಾಕೋದು ತುಂಬ ಇಷ್ಟ, ಆದರೆ ಇದು ಬಂದಿಲ್ಲ ಅಂದರೆ ತುಂಬ ಬೇಜಾರಾಗುತ್ತೆ. ನೋಡಿ ಇದು ಮನೆ ಒಳಗಡೆ ಇಟ್ಟಿರೋದು, ಸ್ವಲ್ಪ ಬಿಸಿಲಿಗೆ ಅಂತ ಹೊರಗಡೆ ಇಟ್ಟಿದ್ದೆ ನಾನು. ಇದು ಕೂಡ ಅಷ್ಟೇ ಪುಟ್ಟದಾಗಿ. ಇನ್ನು ಇದು ಎಂತ ಹೇಳ್ತಾರೆ, ಗೊಂಡೆಪೂ ಅಂತ ಹೇಳ್ತಾರೆ ಅದಕ್ಕೆ, ಗೊತ್ತಿಲ್ಲ ಕನ್ನಡದಲ್ಲಿ ಎಂತ ಹೇಳ್ತಾರಂತ. ಇದು ಅಲೋವೆರಾದು. ಮತ್ತು ಇದು ಊರಿನಿಂದ ತಂದದ್ದು ಮಲ್ಲಿಗೆದು ಗಿಡ. ಇದು ಸತ್ತೋಗಿತ್ತು ಎಲ್ಲ, ಅಲ್ಲಿ ಇದೆಯಲ್ವಾ ಕಡ್ಡಿ ಅದೆಲ್ಲ ಹಸಿದಾಗಿತ್ತು, ಆದರೆ ಅದೆಲ್ಲ ಒಣಗೋಗಿದೆ.
ಇನ್ನು ಇದು ಕೂಡ ನನ್ನ ಮನೆ ಒಳಗಡೆನೇ ಇಟ್ಟಿರೋದು. ಅದೇ ಇವತ್ತು ಸ್ವಲ್ಪ ಬಿಸಿಲಿಗೆ ಇರಲಿ ಅಂತ ಹೊರಗಡೆ ಇಟ್ಟಿದ್ದೀನಿ. ಇನ್ನು ಇದೊಂದಿದೆ ಪುಟ್ಟಾಗಿರೋ, ಅದು 2 ಹೂ ಇತ್ತು, ಇನ್ನು ಒಂದು ಬರ್ತಾ ಇದೆ ಇಲ್ಲಿ. ಮತ್ತು ಇಲ್ಲಿ ಟೊಮೆಟೊ ಗಿಡ ಇವಾಗ ಹತ್ತಿಲ್ಲ ಇಲ್ಲಿ. ಇದು ನಾನು ಚಿಲ್ಲಿದು ಹಾಕಿರೋದು, ಒಂದು 3 ದಿನ ಆಯ್ತಷ್ಟೇ. ಚಿಲ್ಲಿ ಸ್ವಲ್ಪ ಇತ್ತು, ಒಣಗೋಗಿತ್ತು, ಅದನ್ನು ಹಾಕಿ ನೀರು ಹಾಕಿ ಇಟ್ಟಿದ್ದೀನಿ. ಸ್ವಲ್ಪ ಚಿಗುರು ಬಿಟ್ಟಿದೆ, ನೋಡ್ಬೇಕು ಏನಾಗುತ್ತೆ ಅಂತ. ಇನ್ನು ಇದು ಟೊಮೆಟೊ ಗಿಡ, ಇದು ತುಂಬ ಸಮಯ ಆಯಿತು ಹಾಕಿ. ಆದರೆ ಏನಂದರೆ ತುಂಬ ಇದೆಯಲ್ವಾ, ತುಂಬ ಅಂದರೆ ತೆಳ್ಳಗಿದೆ, ಹಾಗಾಗಿ ಸರಿಯಾಗಿ ಬರ್ತಾ ಇರಲಿಲ್ಲ. ಇವಾಗ ಬರ್ತಾ ಇದೆ, ಇಲ್ಲೊಂದು ಪುಟ್ಟ ಹೂ ಬಿಡ್ತಾ ಇದೆ ಅಷ್ಟೇ, ಹೂ ಬಿಡ್ತಾ ಇದೆ. ನೋಡ್ಬೇಕು ಏನಾಗುತ್ತೆ ಅಂತ. ಆದರೆ ಇದು ತುಂಬ ತೆಳ್ಳಗಿದೆ, ಹಾಗಾಗಿ ನಂಗೆ ಗೊತ್ತಿಲ್ಲ ಇದು ಸರಿಯಾಗಿ ಬರ್ತದ ಇಲ್ವಾ ಅಂತ. ಇನ್ನು ಇಲ್ಲಿ ದಾಸವಾಳದ್ದು, ಇದೊಂದು ಸಖತ್ತಾಗಿದೆ ದಾಸವಾಳ. ಎಲ್ಲ ಒಣಗೋಗಿತ್ತು, ನಾನು ಅಂದ್ಕೊಂಡಿದ್ದೆ ತಗೊಂಡು ಬರಬೇಕಾದ್ರೆ ಇದು ಬರ್ಲಿಕ್ಕಿಲ್ಲ ಅಂತ ಅಂದ್ಕೊಂಡಿದ್ದೆ. ಮತ್ತು ನಾನು ಎಗ್ಗೆಲ್ಲ ಹಾಕಿಬಿಟ್ಟು ಆಮೇಲೆ ಹೇಳ್ತಾ ಇದ್ರು ಎಗ್ ಹಾಕಿದರೆ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತ. ಎಗ್ ಪೌಡರ್ ಮಾಡಿ ಹಾಕಿದ್ದೆ. ಇವಾಗ ಇಡೀ ಎಗ್ನ ಆ ಥರ ಸ್ಮ್ಯಾಶ್ ಮಾಡಿ ಹಾಕೋದು. ಇದರಲ್ಲೊಂದು 2, 3 ಬಂದಿದೆ ನೋಡಿ. ಇದು ಯಾವ ಕಲರ್ ಅಂದರೆ ಹೊರಗಡೆ ಯೆಲ್ಲೋ ಕಲರ್, ಮಧ್ಯದಲ್ಲಿ ವೈಟ್ ಕಲರ್. ನೆಕ್ಸ್ಟ್ ಟೈಮು ಇದು ಹೂ ಬಿಟ್ಟರೆ ನಾನು ನಿಮಗೆ ತೋರಿಸ್ತೀನಿ. ಇನ್ನು ಇಲ್ಲಿ ಗುಲಾಬಿ ಗಿಡ ಬಂದಿದೆ ನೋಡಿ, ಇದರಲ್ಲಿ ಕೂಡ ಬರ್ತಾ ಇದೆ, ಇಲ್ಲಿ ಬರ್ತಾ ಇದೆ. ಹಾಲೆಲ್ಲ ಉಕ್ಕಿ ಹೋಗ್ತಿದ್ದಂತೆ, ರಕ್ಷಿತ್ ಬಂದು ಆಫ್ ಮಾಡೋದಿದ್ರೆ. ಯಾವಾಗಲೂ ಸುಳ್ಳೆ ಮಾತಾಡೋದು ಅಂತ ಹೇಳುದು ನಾನು. ಇದರಲ್ಲಿ ಏನೋ ಒಂಥರ ಎಲ್ಲೋ ಥರ ಬರ್ತಾ ಇದೆ. ಅದು ಹಿಂಗೆ ಅನ್ಕೊಂಡು ಕನ್ನಡ ಬಾವಿ ಬರ್ತಾ ಇದೆ. ಅಕ್ಕಿ ಇಷ್ಟೇ ತಗೊಂಡಿದ್ದೀನಿ, ಯಾಕಂದರೆ ಹಾಲು ಕೂಡ ಡ್ರೈ ಆಗಿ ಅಕ್ಕಿ ದಪ್ಪ ಆಗುತ್ತಲ್ವಾ. ನಾನು ತುಪ್ಪ ಹಾಕ್ಕೊಳ್ತಾ ಇದ್ದೇನೆ. ತುಪ್ಪ ಇವಾಗಲೇ ಹಾಕ್ಬೋದು, ಮತ್ತೆ ಕೂಡ ಹಾಕ್ಕೋಬೋದು. ನಾನು ಇವಾಗಲೇ ಹಾಕ್ತಾ ಇದ್ದೀನಿ. ಆಗ ಸಕ್ಕರೆ ಹಾಕ್ತಾ ಇದ್ದೀನಿ, ಜಾಸ್ತಿ ಆಗುತ್ತೆ ಅಂತ ಆಗುತ್ತೆ. ಇನ್ನು ಚಿಕನ್ ಕೂಡ, ಚಿಕನ್ ಪೆಪ್ಪರ್ ರಕ್ಷಿತ್ ಮಾಡಿದ್ದ ನಿನ್ನೆ. ಸೊ ಅದು ಕೂಡ ಇವತ್ತು, ನಿನ್ನೆ ಮಾಡಿದ್ದು ಇವತ್ತಿದೆ. ಗುರುವಾರ ಮಾಡಿದರೆ ಶುಕ್ರವಾರಕ್ಕೆ ಅದೇ ಇರುತ್ತೆ. ಅದನ್ನೇ ಆಫ್ರಿಕನ್ ಪ್ಯಾರೆಟ್ ಅಂತ, ಆಫ್ರಿಕನ್ ಪ್ಯಾರೆಟ್ ಅದು ಲವ್ ಬರ್ಡ್ಸ್ ಅಂತ ಹೇಳ್ತಾರೆ. ಇದು ತುಂಬ ಹೆದರ್ತದೆ. ಅಂದರೆ ಇವಾಗ ಅದಕ್ಕೆ ಟ್ರೈನ್ ಮಾಡಲಿಕ್ಕೇ ತುಂಬ ಕಷ್ಟ. ಇದನ್ನು ಈ ಥರ ಟ್ರೈನ್ ಮಾಡಬೇಕಂತೆ. ನಾನು ಫುಡ್ಡೆಲ್ಲ ತೆಗೆದಿಟ್ಬಿಟ್ಟಿದ್ದೇನೆ. ತೆಗೆದಿಟ್ಟು ಒಂದು ದಿನ ನಾವು ಕೈಯಲ್ಲೆಲ್ಲ ಕೊಡೋದು, ಆ ಥರ ಮಾಡಬೇಕಂತೆ. ನಾನು ಈಚೆಯಿಂದ ತೆಗೆದಿಟ್ಬೇಕಾದ್ರೆ ಸುದಿ ತಂದು ಫುಡ್ ಇಡ್ತಾರೆ ಇಲ್ಲಿ. ಇನ್ನು ನಾನು ಹಾಕಿಲ್ಲ, ಆದರೂ ಬಂತ ಇಲ್ಲ, ಗೊತ್ತಿಲ್ಲ. ಇದು ಅಂದರೆ ಟ್ರೈನ್ ಈ ಥರನೇ ಮಾಡಬೇಕಂತೆ, ಇಲ್ಲ ಅಂದರೆ ಟ್ರೈನ್ ಆಗೋದಿಲ್ಲ. ಈ ಥರ ಭಯ ಪಡುತ್ತೆ, ಕಚ್ಚುತ್ತೆ ಅಂತ ಹೇಳ್ತಾರೆ. ನಾನು ಕಚ್ಚಲಿಕ್ಕೆ ಅಂದರೆ ನಿನ್ನೆ ಕೈಯಲ್ಲಿ ಹಿಡ್ದಿದ್ದೆ, ಕಚ್ಚಬೇಕಾದ್ರೆ ಅದರ ಹಿಂದಿನ ನೀವು ಕೊಟ್ಟುದು ಕೊಕ್ಕು, ಅದರ ಕೊಕ್ಕು ಆ ಥರ ಈ ಥರ ಇಟ್ಕೊಂಡ್ರೆ ಸ್ವಲ್ಪ ಕಚ್ಚೋದಿಲ್ಲ ಅಂತ ಹೇಳ್ತಾರೆ. ಅದು ಟ್ರೈನ್ ಮಾಡಿದೆ, ಆದರೆ ಇದು ಫುಡ್ಡಿದು ಆಗ್ತಾ ಇಲ್ಲ. ತುಂಬ ಹೊತ್ತು ಫುಡ್ ಕೊಡೋದು ಇಡ್ಲಿಕ್ಕೂ ಆಗೋದಿಲ್ಲ. ಸೊ ಹಾಗಾಗಿ ಇಟ್ಬಿಡ್ತೇನೆ ಫುಡ್. ಹಾಂ, ಗಂಜಿ ಓಕೆ ಆಯ್ತಾ? ಓಕೆ, ಡೋಂಟ್ ಟಚ್ ಆರೋಶ್ ಪ್ಲೀಸ್. ರೆಡಿ ಅಲ್ಲ ಪಾಯಸ ರೆಡಿ ಆಯ್ತಂತೆ. ಓ, ಚೆನ್ನಾಗಿ ಬಂತು ನೋಡಿ. ಅಷ್ಟು ನಾನು ರೈಸ್ ಸ್ವಲ್ಪ ಹಾಕಿರೋದು, ಆದರೂ ತಿಕ್ಕಾಗಿದೆ. ರೈಸ್ ಬೇಯ್ತಲ್ಲ ತುಲಾಗೆ. ಇವಾಗ ಇದು ಚಿಕನ್ ಪೆಪ್ಪರ್ ರಕ್ಷಿತದ್ದು ರೆಸಿಪಿ ಚೆನ್ನಾಗಿ ಬಂದಿದೆ. ಇದರ ಗ್ರೇವಿ ಕಡಿಮೆ ಇದೆ, ಅದಕ್ಕೋಸ್ಕರ ನಾವು ಗಂಜಿ ಮಾಡಿದ್ದು. ಗಂಜಿ ಮತ್ತು ಪೆಪ್ಪರ್ ಫ್ರೈ ಆಗಬೇಕು, ಡ್ರೈ ಆಗಬೇಕು, ಚೆನ್ನಾಗಾಗಬೇಕು. ತಿಂದು ನೋಡ್ತೀನಿ. ಚೂರು ಬೇಯೋಣ.
ಅಮ್ಮ ಸ್ವಲ್ಪ ಹಾಲು ಹಾಕಿದ್ವಿ, ಯಾಕಂದ್ರೆ ತುಂಬ ತಿಕ್ ಬಂದಿತ್ತು. ಸ್ವಲ್ಪನೇ ಅಕ್ಕಿ ಹಾಕಿದ್ವಿ, ಅದು ಕೂಡ ತಿಕ್ ಬಂದಿತ್ತು. ಇವಾಗ ಸ್ವಲ್ಪ ಕ್ರೀಮ್ ಹಾಕ್ತಾ ಇದ್ದೇನೆ. ಇದು ಸಖತ್ತಾಗಿ ಟೇಸ್ಟ್ ಬರುತ್ತೆ, ನೀವು ಕೂಡ ಟ್ರೈ ಮಾಡಿ. ಅಲ್ಮರ ಇದ್ದಾನೆ ಸ್ವಲ್ಪ. ಒಂದು ಸ್ಪೂನ್ ಹಾಕಿದ್ರೆ ಸಾಕಾಗುತ್ತೆ. ಈ ಥರ ಬಂದಿದೆ ಪಾಯಸ, ಚೆನ್ನಾಗಿ ಬಂದಿದೆ. ಇವಾಗ ನೀವು ಪಾಯಸ ತಿನ್ನಿ, ಹೇಗಿದೆ ಅಂತ ಹೇಳಿ. ಸೂಪರ್ ಆಗಿದೆ. ಗಜ್ಜೆ ಊಟ ಮತ್ತೆ ಚಿಕನ್ ಪೆಪ್ಪರ್, ಪುಳಿ ಮುಂಚ ಪೆಪ್ಪರಿ ಆರುಷು ಅಮ್ಮನ ಜೊತೆ ಮಾತಾಡ್ತಾ ಇದ್ದಾನೆ. ಏನೆಲ್ಲ ಮಾತಾಡ್ತಾ ಇದ್ದಾನೆ ಅಂದರೆ ಸ್ಟೋರಿ ಆಗ್ತಾ ಇದೆ ಒಂದು. ಅವು ಬ್ರೇಕ್ಫಾಸ್ಟ್ ಮಾಡ್ತೀನಿ ಆರುಷು. ಬ್ರೇಕ್ಫಾಸ್ಟ್ ಮಾಡ್ತಿದ್ದ ನನ್ನ ಮಮ್ಮ ಮನ್ಪೊಡು ಅವು ಬ್ರೇಕ್ಫಾಸ್ಟ್ ಮಾಡ್ತಿದ್ದ ಮಮ್ಮ ಮನ್ಪುಲೆ ಮಂಟು ನಿಜ, ಬಟ್ ಕುಕಿಂಗ್ ಮಂಟೂನಲ್ಲ. ಕುಕಿಂಗ್ ಮಂಟೂನುಲ್ಲರ ಕುಕಿಂಗ್ ಮಂಟೂನು ಉಲ್ಲರು, ಬಟ್ ಡ್ಯಾಡಿನೇ ಮಾಡ್ತೀನಿ ಅವು. ಅದು ಮಾಮೂಲ ಮಾವಿಲ್ಲ ಅಂತಾರಕ್ಕೆ. ನೀರು ಕೂಡ ಕಾಯ್ತು ತಿಂತದ್ದು.